ಮತ್ತೊಮ್ಮೆ ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್ ಗೈಸ್. ಈ ಒಂದು ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಅಲ್ಲಿ ಪ್ರಾಬ್ಲಮ್ ನಂಬರ್ 15 ನೋಡೋದಾದ್ರೆ ಇಲ್ಲಿ ಎ ಅಂಡ್ ಬಿ ಆರ್ ಪಾರ್ಟ್ನರ್ಸ್. ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st March 2020 ಈಸ್ ಆಸ್ ಫಾಲೋಸ್ ಅಂತ ಹೇಳ್ತಾ ಇದ್ದಾನೆ. ಯಾರೋ ಎ ಮತ್ತೆ ಬಿ ಅನ್ನೋರು ಪಾರ್ಟ್ನರ್ಸ್ ಆಗಿದ್ರಂತ. ಆ ಒಂದು ಮಿಸ್ಟರ್ ಎ ಮತ್ತೆ ಬಿ ಅನ್ನೋರು ಏನೋ ಒಂದು ಪಾರ್ಟ್ನರ್ಸ್ ಆಗಿ ಒಂದು ಬಿಸ್ನೆಸ್ ಅನ್ನ ರನ್ ಮಾಡ್ತಾ ಇದ್ರು. ಆ ಒಂದು ಬಿಸ್ನೆಸ್ ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಕೊಟ್ಟಿದ್ದಾನ ಅಂಡ್ ಅದ್ರ ಜೊತೆಲಿ ಅಡಿಷನಲ್ ಇನ್ಫಾರ್ಮೇಶನ್ ಕೂಡ ಹೇಳ್ತಾ ಇದ್ದಾನೆ. ಸೊ ಈ ಎಲ್ಲಾ ಡೀಟೇಲ್ಸ್ ಅನ್ನ ಬೇಸ್ ಆಗಿ ಇಟ್ಕೊಂಡು ಅವನೇನಪ್ಪ ಕೇಳಿದಾನೆ ಅಂತ ಹೇಳೋದಾದ್ರೆ ಇಲ್ಲಿ ಯು ಆರ್ ರಿಕ್ವೈರ್ಡ್ ಟು ಕಂಪ್ಯೂಟ್ ಬುಕ್ ಪ್ರಾಫಿಟ್ ಆಫ್ ದ ಫರ್ಮ್ ಇನ್ ದ ಅಸೆಸ್ಮೆಂಟ್ ಇಯರ್ 2020 to 21 ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗಾದ್ರೆ ಬುಕ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾನಪ್ಪ. ಹಾಗಾದ್ರೆ ನಾವೀಗ ಬುಕ್ ಪ್ರಾಫಿಟ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ ಅಥವಾ ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರತ್ತೆ. ದೆನ್ ನಾವು ಆ ಒಂದು ಬುಕ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿದ್ರೆ ನಿಮ್ಗೆ ಗೊತ್ತಿದೆ. ಸೊ ಏನನ್ನ ತಗೊಳ್ತೀವಿ, ನೆಟ್ ಪ್ರಾಫಿಟ್ ಅನ್ನ ಫಸ್ಟ್ ತಗೊಳ್ಬೇಕಾಗಿರುತ್ತೆ. ಅದಕ್ಕೆ ಏನೆಲ್ಲ ಆಡ್ ಮಾಡ್ತೀವಿ, ಏನೆಲ್ಲ ಲೆಸ್ ಮಾಡ್ತೀವಿ ಅನ್ನೋದು ನಿಮ್ಗೂ ಕೂಡ ಗೊತ್ತಿದೆ. ಅದನ್ನ ನಾವು ಬೇಸ್ ಆಗಿ ಇಟ್ಕೊಂಡು ಈಗ ಬುಕ್ ಪ್ರಾಫಿಟ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರುತ್ತೆ. ನೆಕ್ಸ್ಟ್ ಸೊಲ್ಯೂಷನ್ ಕಂಪ್ಯೂಟೇಷನ್ ಆಫ್ ಬುಕ್ ಪ್ರಾಫಿಟ್. Computation of book profit. On particulars term and columns na ತಗೊಳ್ಳಿ. particulars rupees, amount rupees. ನೆಕ್ಸ್ಟ್ ನಿಮ್ಗೆ ಗೊತ್ತಿರೋ ಹಾಗೆ ನಾವೀಗ ಬುಕ್ ಪ್ರಾಫಿಟ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾಗಿದೆ. ಫಸ್ಟ್ ಪರ್ಟಿಕ್ಯುಲರ್ಸ್ ಇಲ್ಲಿ ಏನ್ ತಗೊಳ್ತೀವಿ, ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ದೆನ್ ಬರ್ಕೊಳ್ಳಿ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಹಾಗಾದ್ರೆ ಇವನೇನು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ ನೆಟ್ ಪ್ರಾಫಿಟ್, ಅದನ್ನ ನಾವಿಲ್ಲಿ ಫಸ್ಟ್ ಔಟರ್ ಅಮೌಂಟ್ ಕಾಲಮ್ ಅಲ್ಲಿ ತಗೊಳ್ತೀವಿ. ದಟ್ ಈಸ್ rupees 35,000 ಕೊಟ್ಟಿದ್ದಾನ. ಅಮೌಂಟ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ, ಡೈರೆಕ್ಟ್ ಔಟರ್ ಅಮೌಂಟ್ ಕಾಲಮ್ ಅಲ್ಲಿ rupees 35,000. ನೆಕ್ಸ್ಟ್ ಇದಕ್ಕೆ ಆಡ್ ಪಾಯಿಂಟ್ ನಂಬರ್ ಎ, inadmissible expenses debited to profit and loss account. ಸೊ ಇಲ್ಲಿ ಈ ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಏನಾದ್ರು ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಇದ್ರೆ ಅದನ್ನ ನಾವೀಗ ಒನ್ ಬೈ ಒನ್ ನಾವು ತಗೊಳ್ತಾ ಹೋಗ್ತೀವಿ. ದೆನ್ ಹಾಗಾದ್ರೆ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಸೊ ಡೆಬಿಟ್ ಸೈಡ್ ನೋಡಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ. ಅಫ್ಕೋರ್ಸ್ ಅದು ಬಿಸ್ನೆಸ್ ರಿಲೇಟೆಡ್ ಬರಲ್ಲ. ನೆಕ್ಸ್ಟ್ ಸ್ಯಾಲರಿ ಟು ಸ್ಟಾಫ್. ಒಂದು ಬಿಸ್ನೆಸ್ ನ ರನ್ ಮಾಡ್ಬೇಕು ಅಂತ ಹೇಳೋದಾದ್ರೆ ಅಲ್ಲಿ ಸ್ಟಾಫ್ ಬೇಕು. ಆ ಸ್ಟಾಫಿಗೆ ಸ್ಯಾಲರೀಸ್ ಕೊಡ್ಲೇಬೇಕು. ಹಾಗಾದ್ರೆ ಆ ಸ್ಟಾಫಿಗೆ ಸ್ಯಾಲರೀಸ್ ಕೊಡ್ಬೇಕು ಅಂತ ಹೇಳೋದಾದ್ರೆ ಅದು ಬಿಸ್ನೆಸ್ ರಿಲೇಟೆಡ್ ಆಗುತ್ತೆ, ಅಡ್ಮಿಸಬಲ್ ಆಗುತ್ತೆ. ಬಟ್ ಆದ್ರೂ ಕೂಡ ಸೊ ಈ ಒಂದು ಸ್ಯಾಲರಿಯನ್ನ ಬಿಸ್ನೆಸ್ ಪರ್ಪಸ್ಗೆ ಬಿಟ್ಟು ಬೇರೆ ಪರ್ಪಸ್ಗೆ ಏನಾದ್ರು ಯೂಸ್ ಮಾಡಿದ್ದಾಗ ಆಗ ಅದು ಏನಾಗಿರುತ್ತೆ, ಇನ್ಅಡ್ಮಿಸಬಲ್ ಆಗುತ್ತೆ. ದೆನ್ ಇಲ್ಲಿ ಏನಾದ್ರು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನ ಒನ್ಸ್ ನೋಡ್ಕೊಳ್ಳಿ. ಇಲ್ಲಿ ಅಡ್ಜಸ್ಟ್ಮೆಂಟ್ ನಂಬರ್ 3, ಅಡಿಷನಲ್ ಇನ್ಫಾರ್ಮೇಶನ್ ನಂಬರ್ 3 ಅನ್ನ ನಾವು ನೋಡೋದಾದ್ರೆ ಒನ್ಸ್ ಸ್ಯಾಲರಿ ಟು ಸ್ಟಾಫ್ ಇನ್ಕ್ಲೂಡ್ಸ್ salary of rupees 20,000 of A's son who is a BCom student who casually helps in the business and rupees 4,000 general reserve ಅಂತ ಹೇಳ್ತಾ ಇದ್ದಾನೆ. ಅದರಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನ ಆ ಒಂದು ಸ್ಟಾಫ್ ಗೆ ಏನ್ ಸ್ಯಾಲರಿ ಕೊಟ್ಟಿದ್ದೀನಿ ನಾನು 60,000 ಅಂತ ಅವನು ಏನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಮಾಡಿದಾನೆ ಅದರಲ್ಲಿ 20,000 ಅಷ್ಟು ಅಮೌಂಟ್ ಪಾರ್ಟ್ನರ್ ಏನೋ ಪಾರ್ಟ್ನರ್ ಏನಿದ್ರು ಆ ಏನೋ ಪಾರ್ಟ್ನರ್ ಅವರ ಸಣ್ಣ ಸ್ಟಡೀಸ್ ಗೆ ಹೆಲ್ಪ್ ಮಾಡ್ತಾ ಇದಾರಂತ. ಸೊ ಆ ಒಂದು ಮ್ಯೂಟ್ ಮಾಡ್ಕೊಳ್ಳಿ. ಯಾರು ಎಲ್ಲಿ ಅನ್ಮ್ಯೂಟು. ಸೊ ಇಲ್ಲಿ ಪಾರ್ಟ್ನರ್ ಅನ್ನೋ ಪಾರ್ಟ್ನರ್ನ ಮಗನಿಗೋಸ್ಕರ 20,000 ಅಷ್ಟು ಆ ಒಂದು ಸ್ಯಾಲರಿ ಅಮೌಂಟ್ ಅಲ್ಲಿ 20,000 ಕೊಡ್ತಾ ಇದ್ದಾನಂತ. ಅವನು BCom ಸ್ಟೂಡೆಂಟ್ ಅಂತ. ದೆನ್ ಅವನು ಕೂಡ ಆಗಾಗ ಬಂದು ಕ್ಯಾಶುಯಲ್ ಆಗಿ ಹೆಲ್ಪ್ ಮಾಡ್ತಾ ಇದ್ದಂತೆ. ಆದ್ರಿಂದ 20,000 ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅಫ್ಕೋರ್ಸ್ ಅದು ಸ್ಟಾಫ್ ಗೆ ಕೊಡ್ಬೇಕಾಗಿರ್ತಕ್ಕಂಥದ್ದು ಅವನು ಪಾರ್ಟ್ನರ್ ಏನ್ ಮಾಡ್ತಾ ಇದ್ದಾನೆ, ತನ್ನ ಮಗನಿಗೆ ಕೊಡ್ತಾ ಇದ್ದಾನೆ. ಸೊ ಅದು ಆಲ್ವೇಸ್ ಇನ್ಅಡ್ಮಿಸಬಲ್ ಆಗುತ್ತೆ ಒಂದು. ಅದ್ರ ಜೊತೆಲಿ ಇನ್ನ 4,000 rupees ಅಷ್ಟು ಜನರಲ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡಿದೀನಿ ಅಂತ ಹೇಳ್ತಾ ಇದ್ದಾನಪ್ಪ. ಹಾಗಾದ್ರೆ ಇಲ್ಲಿ 20,000 ಮತ್ತೆ 4,000 ಏನಿದೆ ಎರಡು ಕೂಡ ಇನ್ಅಡ್ಮಿಸಬಲ್ ಆಗತ್ತಾ. ದೆನ್ ಬರ್ಕೊಳ್ಳಿ ಯಾವ ಒಂದು ಅಮೌಂಟ್ ಅಲ್ಲಿ ಇನ್ಕ್ಲೂಡ್ ಆಗಿರೋದು ಅಂತ ಹೇಳೋದಾದ್ರೆ ಅದು
ದಟ್ ಈಸ್ ಸ್ಯಾಲರಿ ಟು ಸ್ಟಾಫ್ ಅಂತ ಬರ್ಕೊಂಡು, ಸೊ ಇಲ್ಲಿ ದಟ್ ಈಸ್ ಯಾರ್ಯಾರಿಗೆ ಕೊಟ್ಟಿದ್ದಾನಪ್ಪ ಅಂತ ಹೇಳೋದಾದ್ರೆ ಇಲ್ಲಿ 20,000 ಏನಿದೆ ಆ 20,000 ಸನ್ ಕೊಡ್ತಾ ಇದ್ದಾನಂತ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ. ಸ್ಯಾಲರಿ ಟು ಸನ್ ರುಪೀಸ್ 20,000 ಇನ್ ಅಮೌಂಟ್ ಕಾಲಮ್. ಇನ್ನು ನೆಕ್ಸ್ಟ್ ಅದೇ ಒಂದು ಸ್ಯಾಲರಿ ಟು ಸ್ಟಾಫ್ ಅಮೌಂಟ್ ಅಲ್ಲ 4,000 ಏನ್ ಮಾಡ್ತಾ ಇದ್ದಾನ ಜನರಲ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾನ. ಸೊ ಹಾಗಾಗಿ ಅದನ್ನ ಮತ್ತೆ ಅಗೇನ್ ಸ್ಯಾಲರಿ ಟು ಸ್ಟಾಫ್ ಅಂತ ಬರ್ಕೊಂಡು ಇನ್ ಬ್ರಾಕೆಟ್ ಜನರಲ್ ರಿಸರ್ವ್. ಸೊ ಜನರಲ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥ ಅಮೌಂಟ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿದಾನೆ, ಅದು ಇನ್ಅಡ್ಮಿಸಬಲ್ ಅಂತ ಹೇಳ್ತೀವಿ. ಸೊ 4,000. ನೆಕ್ಸ್ಟ್ ಹಾಗೆ ನೋಡ್ತಾ ಹೋಗೋದಾದ್ರೆ ಇನ್ನ ಸ್ಯಾಲರಿ ಅಂತ ಕೊಟ್ಟಿದ್ದಾನ. ಅಫ್ಕೋರ್ಸ್ ಸ್ಯಾಲರಿ ಸಪರೇಟ್ ಹೆಡಿಂಗ್ ಅಲ್ಲಿ ನಾವು ತಗೊಳ್ಬೇಕಾಗಿರುತ್ತೆ. ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್, ಅಫ್ಕೋರ್ಸ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಪ್ರಾವಿಷನ್ ಇಂದ ಯಾವುದೇ ವರ್ಡ್ ಸ್ಟಾರ್ಟ್ ಆಗಲಿ ಅದು ಆಲ್ವೇಸ್ ಇನ್ಅಡ್ಮಿಸಬಲ್ ಅಂತ ಹೇಳ್ತೀವಿ. ಇದನ್ನ ಬರ್ಕೊಳ್ಳಿ. ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ರುಪೀಸ್ 17,500 in amount column. Next ಇನ್ಕಮ್ ಟ್ಯಾಕ್ಸ್ ಅಂತ ಕೊಟ್ಟಿದ್ದಾನೆ. ಅಫ್ಕೋರ್ಸ್ ಇನ್ಕಮ್ ಟ್ಯಾಕ್ಸ್ ಅನ್ನೋದು ನಿಮ್ಗೆ ಗೊತ್ತಿದೆ ಆಲ್ವೇಸ್ ಇನ್ಅಡ್ಮಿಸಬಲ್ ಅಂತ ಹೇಳ್ಬಿಟ್ಟು ದೆನ್ ಬರ್ಕೊಳ್ಳಿ. ಇನ್ಕಮ್ ಟ್ಯಾಕ್ಸ್ ರುಪೀಸ್ ಅದು ಕೂಡ 17,500 ಅಂತ ಇನ್ ಅಮೌಂಟ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ. ಇನ್ನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಇನ್ಅಡ್ಮಿಸಬಲ್ ಇನ್ ಯಾವುದು ಕೂಡ ಇಲ್ಲ. ಇನ್ನು ನೆಕ್ಸ್ಟ್ ಸೆಕೆಂಡ್ ಹೆಡಿಂಗ್ ನಾವು ತಗೊಳ್ಳೋದಾದ್ರೆ ಇಲ್ಲಿ ಬಿಸ್ನೆಸ್ ಇನ್ಕಮ್ಸ್ ನಾಟ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಬಿಸ್ನೆಸ್ ರಿಲೇಟೆಡ್ ಇನ್ಕಮ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಏನಾಗಿರಲ್ಲ, ಕ್ರೆಡಿಟ್ ಆಗಿರೋದಿಲ್ಲ. ಎಲ್ಲಿರುತ್ತೆ ಇದು? ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದ್ರು ಇನ್ಕಮ್ ಆಗಿರ್ಬೇಕು. ನಂಬರ್ 1 ಇನ್ಕಮ್ಸ್ ಆಗಿರ್ಬೇಕು. ಯಾವ ಇನ್ಕಮ್ಸ್ ಆಗಿರ್ಬೇಕು? ಓನ್ಲಿ ಬಿಸ್ನೆಸ್ ಇಂದ ಬರುವಂತ ಇನ್ಕಮ್ಸ್ ಆಗಿದ್ರೆ ಮಾತ್ರ ನಾವಿಲ್ಲಿ ತಗೊಳ್ತೀವಿ. ಏನಾದ್ರು ಇದೆಯಾ ಅಂತ ನೋಡೋದಾದ್ರೆ ಇಲ್ಲಿ ಬಿಸ್ನೆಸ್ ರಿಲೇಟೆಡ್ ಇನ್ಕಮ್ಸ್ ಏನು ಕೂಡ ಇಲ್ಲ. ದೆನ್ ನಿಲ್. ನೆಕ್ಸ್ಟ್ ಥರ್ಡ್ ಒನ್ ದಟ್ ಈಸ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಅಂಡ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಓಪನಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂ ಆಗಿದ್ರೆ ಇಲ್ಲಿ ತಗೊಳ್ತೀವಿ, ಅಂಡ್ ಕ್ಲೋಸಿಂಗ್ ಸ್ಟಾಕ್ ಏನಾದ್ರು ಅಂಡರ್ ವ್ಯಾಲ್ಯೂ ಆಗಿದ್ರೆ ಮಾತ್ರ ಇಲ್ಲಿ ತಗೊಳ್ತೀವಿ. ದೆನ್ ಇಲ್ಲಿ ಸ್ಟಾಕ್ ಮೇಲೆ ಅಡ್ಜಸ್ಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾನ. ಏನಪ್ಪಾ ಅಂತ ಹೇಳೋದಾದ್ರೆ ಓಪನಿಂಗ್ ಸ್ಟಾಕ್ ಇಸ್ ಅಂಡರ್ ವ್ಯಾಲ್ಯೂಡ್. ಓಪನಿಂಗ್ ಸ್ಟಾಕ್ ಏನಾಗಿರ್ಬೇಕು ಇಲ್ಲಿ ಆಡ್ ಮಾಡ್ಬೇಕಾಗಿದ್ರೆ ಆಡ್ ಅಲ್ಲಿ ತಗೋಬೇಕಾಗಿದ್ರೆ ಓವರ್ ವ್ಯಾಲ್ಯೂ ಆಗಿರ್ಬೇಕು. ಬಟ್ ಇಲ್ಲಿ ಓಪನಿಂಗ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿರ್ತಕ್ಕಂಥದ್ದು ಅಂಡರ್ ವ್ಯಾಲ್ಯೂ ಆಗಿದೆ ಅಂತ. ಹಾಗಾದ್ರೆ ಎಲ್ಲಿ ಬರುತ್ತದು? ಲೆಸ್ ಅಲ್ಲಿ ತಗೊಂತೀವಿ ಓಪನಿಂಗ್ ಸ್ಟಾಕ್ ಅನ್ನ. ನೆಕ್ಸ್ಟ್ ಪಾಯಿಂಟ್ ನಂಬರ್ 2 ನೋಡೋದಾದ್ರೆ ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಇಸ್ ಅಂಡರ್ ವ್ಯಾಲ್ಯೂಡ್ ಬೈ 10%. ಅಂದ್ರೆ ನಮ್ಗೆ ಇಲ್ಲಿ ಹೆಡಿಂಗ್ ಬರ್ಕೊಂಡಿದೀವಿ ನೀಟಾಗಿ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಂತ. ಹಾಗಾದ್ರೆ ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಏನಾಗ್ತದ? ಅಂಡರ್ ವ್ಯಾಲ್ಯೂ ಆಗ್ತಾ ಇದೆ. ದೆನ್ ಬರ್ಕೊಳ್ಳಿ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಸೊ ಎಷ್ಟು ಕ್ಲೋಸಿಂಗ್ ಸ್ಟಾಕ್ ಅಮೌಂಟ್ ಎಷ್ಟಿದೆ ಅದನ್ನ ಫಸ್ಟ್ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ. ಎಷ್ಟಪ್ಪ ಅಂತ ಹೇಳೋದಾದ್ರೆ ಅವನೇ ಕೊಟ್ಟಿದ್ದಾನೆ ನೋಡಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ 1,70,000 ಅಂತ ಇಂಟು ಅಂಡರ್ ವ್ಯಾಲ್ಯೂ ಅಂದ್ರೆ ಏನು? ಆಕ್ಚುಯಲ್ ವ್ಯಾಲ್ಯೂಗಿನ ಕಡಿಮೆ ಅಂತೆ. ಸೊ ಹಾಗಾಗಿ ಎಷ್ಟು ಪರ್ಸೆಂಟ್ ಅಂಡರ್ ವ್ಯಾಲ್ಯೂ ಆಗಿರೋದು? 10%. ದೆನ್ ನಾವೀಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಪ್ಪ ಅಂತ ಹೇಳೋದಾದ್ರೆ 1,70,000 ಇಂಟು 10 ಡಿವೈಡೆಡ್ ಬೈ ಎಷ್ಟು ತಗೋಬೇಕು? 100 ಇತ್ತು. 100 ಅಲ್ಲಿ 10% ಕಡಿಮೆ ಆಗಿದೆ ಅಂದ್ರೆ ಎಷ್ಟು ಬರುತ್ತಾ? ಡಿವೈಡೆಡ್ ಬೈ 90 ಮಾಡಿ. ಎಷ್ಟು ಬಂತು ನೋಡಿ ಆನ್ಸರ್ ಬೇಗ? 1,70,000 ಇಂಟು 10/90. ರೆಸ್ಪಾಂಡ್ ಮಾಡ್ಬೇಕು. ಎಷ್ಟು ಬಂತು? 889. ವೆರಿ ಗುಡ್. ನೆಕ್ಸ್ಟ್ ಫೋರ್ತ್ ಹೆಡಿಂಗ್ ಗೆ ಹೋಗ್ತಾ ಇದ್ದೇವೆ. ಆಡ್ ಅಲ್ಲಿ ನೆಕ್ಸ್ಟ್ ಆಡ್ ಮಾಡ್ಬೇಕಾಗಿರ್ತಕ್ಕಂಥದ್ದು ಫೋರ್ತ್ ಒನ್. ದಟ್ ಈಸ್ ಯಾವ್ದಪ್ಪ ಅಂತ ಹೇಳೋದಾದ್ರೆ ಪಾರ್ಟ್ನರ್ಸ್ ರೆಮ್ಯುನರೇಷನ್. ಇನ್ ಬ್ರಾಕೆಟ್ ಅಲ್ಲಿ ನೀಟಾಗಿ ಬರ್ಕೊಂಡ್ಬಿಡಿ. ರೆಮ್ಯುನರೇಷನ್ ಇನ್ಕ್ಲೂಡ್ಸ್ ಏನೇನು? ಸ್ಯಾಲರಿ ಪ್ಲಸ್ ಬೋನಸ್ ಪ್ಲಸ್ ಕಮಿಷನ್. ದೆನ್ ಇಲ್ಲಿ ಏನನ್ನ ಕೊಟ್ಟಿದ್ದಾನ ಅಂತ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಎಷ್ಟು ಕೊಟ್ಟಿದ್ದಾನೆ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ನೋಡಿ ಟು ಸ್ಯಾಲರೀಸ್ ಅಂತ ಇದೆಯಪ್ಪ. ಹಾಗಾದ್ರೆ ಸ್ಯಾಲರೀಸ್ ಕೊಟ್ಟಿದ್ದಾನ ಎ ಮತ್ತೆ ಬಿ ಗೆ. ನೆಕ್ಸ್ಟ್ ಬರ್ಕೊಳ್ಳಿ ಸ್ಯಾಲರಿ ಟು ಎ. ಎಷ್ಟಂತ ಅಮೌಂಟ್? ರುಪೀಸ್ 40,000 ಅಂತ ಹೇಳ್ತಾ ಇದ್ದಾನ. ದೆನ್ ಫಸ್ಟ್ ಅದನ್ನ ಅಲ್ಲೇ ಪರ್ಟಿಕ್ಯುಲರ್ಸ್ ಅಲ್ಲಿ ಬರ್ಕೊಂಡ್ಬಿಡಿ. ನೆಕ್ಸ್ಟ್ ಸ್ಯಾಲರಿ ಟು ಪಾರ್ಟ್ನರ್ ಬಿ ಅನ್ನೋ ಪಾರ್ಟ್ನರ್ಗೆ ಎಷ್ಟು ಕೊಡ್ತಾ ಇದ್ದಾನೆ? 20,000. ನೆಕ್ಸ್ಟ್ ಬೋನಸ್ ಕಮಿಷನ್ ಏನಾದ್ರು ಇದೆಯಾ ಒಂದ್ಸಲ ನೋಡ್ಕೊಂಡ್ಬಿಡಿ. ಇನ್ನೇನು ಕೂಡ ಇಲ್ಲ.
ಸೊ ಇಲ್ಲಿ ಕೊಟ್ಟಿರೋದು ಓನ್ಲಿ ಸ್ಯಾಲರಿ ಮಾತ್ರ ಕೊಟ್ಟಿದ್ದಾನೆ. ಬೋನಸ್ ಕಮಿಷನ್ ಕೊಟ್ಟಿದ್ರೆ ಆಡ್ ಮಾಡ್ಕೊಳ್ತಾ ಇದ್ವಿ, ಇಲ್ಲಿ ಕೊಟ್ಟಿಲ್ಲ, ಹಾಗಾಗಿ ಇದನ್ನ ಮಾತ್ರ ನಾವು ತಗೊಳ್ತೀವಿ. ಎಷ್ಟಾಗುತ್ತೆ ಅಲ್ಲಿಗೆ 60,000 ಬರುತ್ತೆ. ಆ 60,000 ಅಮೌಂಟ್ ನ ಇನ್ನರ್ ಅಲ್ಲಿ ಬರ್ಕೊಳ್ಳಿ. ಇನ್ನು ನೆಕ್ಸ್ಟ್ ಆಡ್ ಮಾಡ್ಬೇಕಾಗಿರ್ತಕ್ಕಂಥ ಲಾಸ್ಟ್ ಹೆಡಿಂಗ್ ಏನಪ್ಪಾ ಅಂತ ಹೇಳೋದಾದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸಸ್ ಆಫ್ 12% per annum. ಸೊ ಇಲ್ಲಿ ನಾವು ನೀಟಾಗಿ ಅರ್ಥ ಮಾಡ್ಕೋಬೇಕೀಗ. ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಲ್ಲಿ ಏನ್ ಮಾಡಿದ್ವಿ, 12% ಗಿನ್ನ ಎಷ್ಟು ಅಮೌಂಟ್ ಎಕ್ಸಸ್ ಇತ್ತು ಅನ್ನೋದನ್ನ ಅವನು ರುಪೀಸ್ ಅಲ್ಲಿ ಅವನೇ ಹೇಳ್ತಾ ಇದ್ದ. ಬಟ್ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನ, ಇಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾನೆ ನೋಡಿ. ಅಡಿಷನಲ್ ಇನ್ಫಾರ್ಮೇಶನ್ ಪಾಯಿಂಟ್ ನಂಬರ್ 4 ಅಲ್ಲಿ ಇದೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಗೆ 30,000 ಅಂತ, ಬಿಗೆ 20,000 ಅಂತ. ಹಾಗಾದ್ರೆ ಅದರ ಅರ್ಥ ಇಷ್ಟ, ಇಲ್ಲಿ ಅವ್ರೇನು ಪಾರ್ಟ್ನರ್ಸ್ ಮಿಸ್ಟರ್ ಎ ಮತ್ತೆ ಬಿ ಅವ್ರೇನು ಬಿಸ್ನೆಸ್ ಗೋಸ್ಕರ ಕ್ಯಾಪಿಟಲ್ ನ ಇನ್ವೆಸ್ಟ್ ಮಾಡಿದ್ರು, ಅದ್ರ ಮೇಲೆ ಇಂಟ್ರೆಸ್ಟ್ ಬರ್ತಾ ಇದೆ ಅಂತ. ಮಿಸ್ಟರ್ ಎಗೆ 15% ಪ್ರಕಾರ 30,000, ಅದೇ ರೀತಿನೇ ಮಿಸ್ಟರ್ ಬಿಗೆ 15% ಪ್ರಕಾರ 1 ಇಯರ್ಗೆ ಅವನಿಗೆ ಎಷ್ಟು 20,000 ಬರ್ತಾ ಇದೆ ಅಂತ ಇಂಟ್ರೆಸ್ಟ್. ದೆನ್ ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ನಮಗೆ ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಡಿಸಲೌಡ್ ಆಗಿರುತ್ತೆ 12% ಮಾತ್ರ. ಹಾಗಾದ್ರೆ 12% ಗಿನ್ನ ಎಕ್ಸಸ್ ಇದ್ರೆ ಅದನ್ನ ಆಲ್ವೇಸ್ ನಾವಿಲ್ಲಿ ತಗೊಳ್ಬೇಕಾಗಿರತ್ತೆ. ಸೊ ಇಲ್ಲಿ ಹೇಳಿರ್ತಕ್ಕಂಥದ್ದು 15% ಹೇಳಿದಾನ. ಹಾಗಾದ್ರೆ 12% ಗಿನ್ನ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಇದೆಯಪ್ಪ ಅಂತ ಹೇಳೋದಾದ್ರೆ 3% ಜಾಸ್ತಿ ಇದೆ. ಆ 3% ಅಮೌಂಟ್ ನ ನಾವಿಲ್ಲಿ ಆಲ್ವೇಸ್ ನಾವೇನ್ ಮಾಡ್ತೀವಿ, ತಗೊಳ್ಳೇಬೇಕಾಗಿರತ್ತೆ. ಸೊ ಹಾಗಾಗಿ ಬರ್ಕೊಳ್ಳಿ. ಸೊ ಫಸ್ಟ್ ಯಾರಿಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮಿಸ್ಟರ್ ಎಗೆ ನಾನು ಏನ್ ಬರೀತೀನಿ ಬೋರ್ಡ್ ಮೇಲೆ ನೀಟಾಗಿ ಬರೀರಿ, ನೀಟಾಗಿ ಬರ್ಕೊಳ್ಳಿ. ಅಂಡ್ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಕೇಳಿ. ಮಿಸ್ಟರ್ ಎ ಎಷ್ಟಂತ 30,000 ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, 30,000 ಅಂತ ಹೇಳ್ತಾ ಇದ್ದಾನೆ. ದೆನ್ ನಮಗೆ ಎಲ್ಲಿವರೆಗೂ ಇಲ್ಲಿ ಡಿಡಕ್ಷನ್ಸ್ ಎಲಿಜಿಬಲ್ ಅಪ್ ಟು 12%, ಕರೆಕ್ಟಾ? ಹಾಗಾಗಿ ಒಂದ್ ಕೆಲಸ ಮಾಡಿ, 30,000 ಇಂಟು 12 ಡಿವೈಡೆಡ್ ಬೈ ಅವನು ಎಷ್ಟು ಪರ್ಸೆಂಟ್ ಟೋಟಲ್ ಕೊಡ್ತಾ ಇರತಕ್ಕಂಥದ್ದು 1 ಇಯರ್ಗೆ 15% ಅಂತ. ಸೊ ಹಾಗಾಗಿ 12/15 ಮಾಡಿ. ಫಸ್ಟ್ ಎಷ್ಟು ಬಂತು ನೋಡಿ, ಎಸ್ 24,000. ಅಂದ್ರ ಅವನಿಗೆ ಆಕ್ಚುಯಲ್ ಆಗಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮೇಲೆ ಬರ್ಬೇಕಾಗಿರೋದು 12% ಪ್ರಕಾರ 24,000 ಮಾತ್ರ ಬರ್ಬೇಕಾಗಿತ್ತು. ಬಟ್ ಇಲ್ಲಿ 30,000 ಕೊಟ್ಟಿದ್ದಾನ. ದೆನ್ ಆಗ ನಾವೇನ್ ಮಾಡ್ತೀವಿ, ಈ ಬ್ರಾಕೆಟ್ ಕ್ಲೋಸ್ ಮಾಡ್ಕೊಂಡು ಮತ್ತೆ ಈಗ 30,000 ಬಂದಿದೆ. ಬಟ್ ಆಕ್ಚುಲಿ ಎಷ್ಟು ಅಮೌಂಟ್ ಮಾತ್ರ ಬರ್ಬೇಕಾಗಿತ್ತು 12% ಅಂತ ಹೇಳೋದಾದ್ರೆ 24% ಮಾತ್ರ ಡಿಸಲೌಡ್ ಅಂತ ಹೇಳ್ತೀವಿ. ಹಾಗಾಗಿ -24,000 ಮಾಡ್ಕೊಳ್ಳಿ. ಇನ್ನ ಎಷ್ಟಮ್ಮ, ಎಷ್ಟು ಬಂತು 6,000 rupees. ಅದನ್ನ ನಾವಿಲ್ಲಿ ಸೊ ಅಮೌಂಟ್ ಕಾಲಮ್ ಅಲ್ಲಿ ತಗೊಳ್ತಾ ಇದೀವಿ. ಇನ್ನ ನೆಕ್ಸ್ಟ್ ಅದೇ ರೀತಿನ ಮಿಸ್ಟರ್ ಬಿಗೆ 20,000 ಅಂತ. ಬಟ್ ಅದು 12% ಅಂತ ಹೇಳಿದ್ರೆ ನಾವಿಲ್ಲಿ ಬರ್ಕೊಳ್ತಾನೆ ಇರ್ಲಿಲ್ಲ. ಬಟ್ ಹೇಳ್ತಾ ಇರೋದು 15% ಅಂತ. ಸೊ ಹಾಗಾಗಿ ಎಲ್ಲಿವರೆಗೂ ಡಿಸಲೌಡ್ ಓನ್ಲಿ 12%. ಹಾಗಾಗಿ 20,000 ಇಂಟು 12/15 ಮಾಡ್ಕೊಳ್ಳಿ. ಎಷ್ಟು ಬಂತ ಅವಾಗ? ಎಸ್ 16,000 ಬರುತ್ತವ. ಹಾಗಾದ್ರೆ ಇಷ್ಟ ಅಮೌಂಟ್ ಮಾತ್ರ ಡಿಡಕ್ಟ್ ಆಗ್ಬೇಕಾಗಿತ್ತು. ಅಂದ್ರೆ 12% ಪ್ರಕಾರ ಇಷ್ಟ ಅಮೌಂಟ್ ಮಾತ್ರ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬರ್ಬೇಕಾಗಿತ್ತು. ಬಟ್ ಇನ್ನ ಎಕ್ಸಸ್ ಎಷ್ಟಿದೆ, 4,000 ರೂಪಾಯಿ ಇದೆ. ಆ 4,000 rupees ನಾವೇನ್ ಮಾಡ್ಬೇಕಾಗಿರತ್ತ, ಅದು ಡಿಡಕ್ಷನ್ಸ್ ಗೆ ಎಲಿಜಿಬಲ್ ಅಲ್ಲ ಅಂತ ಹೇಳ್ಬಿಟ್ಟು ನಾವಿಲ್ಲಿ ತಗೊಳ್ತಾ ಇದೀವಿ. ಹಾಗಾಗಿ ಮತ್ತೆ ಅಗೇನ್ ಇನ್ ಬ್ರಾಕೆಟ್ ಅಲ್ಲಿ 20,000 ಮೈನಸ್ 16,000 ಎಷ್ಟು ಬಂತು 4,000. ಸೊ ನೆಕ್ಸ್ಟ್ ಆಡ್ ಮಾಡ್ಬೇಕಾಗಿರೋದು ಎಲ್ಲವನ್ನು ಕೂಡ ನಾವು ಇನ್ನರ್ ಅಲ್ಲಿ ಬರ್ಕೊಂಡಿದೀವಲ್ಲ ಅಮೌಂಟ್, ಟೋಟಲ್ ಮಾಡಿ ಔಟರ್ ಅಲ್ಲಿ ಬರ್ಕೊಳ್ಳಿ. ಎಷ್ಟು ಬರುತ್ತೆ ನೋಡಿ, 20,000 ಪ್ಲಸ್ 4,000 ಪ್ಲಸ್ 17,500 ಎಷ್ಟಮ್ಮ? ವೆರಿ ಗುಡ್, 1,47,889 rupees ಬರುತ್ತಾ ಆಡ್ ಅಂತ ಇದೆ. ಹಾಗಾದ್ರೆ 35,000 ಗೆ ಐ ಮೀನ್ ನೆಟ್ ಪ್ರಾಫಿಟ್ ಗೆ ಈ ಒಂದು ಅಮೌಂಟ್ ನ ಆಡ್ ಮಾಡ್ಕೊಂಡಾಗ ಎಷ್ಟು ಬರುತ್ತೆ ನೋಡಿ, 1,82,889. ಇದನ್ನ ಬ್ಯಾಲೆನ್ಸ್ ಅಂತ ಕರೀರಿ. ಫಸ್ಟ್ ಇದನ್ನ ಬ್ಯಾಲೆನ್ಸ್ ಅಂತ ಕರೀರಿ. ನೆಕ್ಸ್ಟ್ ಇದರಲ್ಲಿ ಲೆಸ್ ಮಾಡ್ಬೇಕಾಗಿರೋದನ್ನ ಈಗ 1 by 1 ನಾವು ತಗೊಳ್ತೀವಿ. ಸೊ ಲೆಸ್ in at point number A, admissible expenses not debited to profit and loss account. ಸೊ ಬಿಸ್ನೆಸ್ ರಿಲೇಟೆಡ್ ಎಕ್ಸ್ಪೆನ್ಸ್ ಅದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಆಗಿಲ್ಲ. ಆ ತರದ್ದು ಎಲ್ಲಿರುತ್ತೆ ಮತ್ತೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರುತ್ತೆ.
ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದ್ರು ಕೊಟ್ಟಿದಾನ ನೋಡ್ಕೊಳ್ಳೋದಾದ್ರೆ ಇದನ್ನ ಇನ್ನೇನು ಕೂಡ ಇಲ್ಲಿ ಕೊಟ್ಟಿಲ್ಲ. ಸೊ ದೆನ್ ಪಾಯಿಂಟ್ ನಂಬರ್ ಬಿ ಬನ್ನಿ. ನಾನ್ ಬಿಸ್ನೆಸ್ and tax free incomes credited to profit and loss account. ಸೊ ನಾನ್ ಬಿಸ್ನೆಸ್ ಮತ್ತೆ ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ ಏನಾದ್ರು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಇದ್ದಾಗ ಆ ತರದನ್ನ ನಾವ್ ಇಲ್ಲಿ ತಗೊಳ್ತೀವಿ. ಸೊ ಒನ್ಸ್ ನೋಡೋದಾದ್ರೆ ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಬನ್ನಿ. ಇಲ್ಲಿ ಹಾಗಾದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಇದೆ, ಅದಾದ್ಮೇಲೆ ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಂತ ಕೊಟ್ಟಿದ್ದಾನಪ್ಪ. ಹಾಗಾದ್ರೆ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಇಂದ ನಮ್ಗೆ ಇನ್ಕಮ್ ಬರ್ತಾ ಇದೆ, ಸೊ ಅದು ನಾನ್ ಬಿಸ್ನೆಸ್ ಅಂತ ಹೇಳ್ತೀವಿ. ದೆನ್ ಅದರಿಂದ ಬರ್ಕೊಳ್ಳಿ ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ರುಪೀಸ್ ಎಷ್ಟಪ್ಪ ಅಂತ ಹೇಳೋದಾದ್ರೆ 50,000 rupees ಅಂತ 50,000 rupees ನ ಇಲ್ಲಿ ಬರ್ಕೊಳ್ಳಿ. ಇನ್ನ ನೆಕ್ಸ್ಟ್ ಅದಾದ್ಮೇಲೆ ಇನ್ನ ರೆಂಟ್ ಫ್ರಮ್ HP ಅಂತ ಕೊಟ್ಟಿದ್ದಾನೆ. ಅಫ್ಕೋರ್ಸ್ ಹೌಸ್ ಪ್ರಾಪರ್ಟಿಯಿಂದ ಬರುವಂತ ಇನ್ಕಮ್ ಅಂತ, ಅದು ಕೂಡ ನಾನ್ ಬಿಸ್ನೆಸ್ ಇನ್ಕಮ್ ಅಂತ ಹೇಳ್ತೀವಿ. ದೆನ್ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ, ಸೊ ಎಷ್ಟಂತೆ ಅಮೌಂಟ್ ರುಪೀಸ್ 50,000 ಅಂತ ಕೊಟ್ಟಿದ್ದಾನೆ, ಅದು ಕೂಡ ಅದನ್ನ ಕೂಡ ತಗೊಂಡ್ವಿ. ಇನ್ನ ನೆಕ್ಸ್ಟ್ ಪಾಯಿಂಟ್ ನಂಬರ್ ಸಿ, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಅಂಡ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಸೊ ಓಪನಿಂಗ್ ಸ್ಟಾಕ್ ಅಂಡರ್ ವ್ಯಾಲ್ಯೂ ಈ ಪ್ರಾಬ್ಲಮ್ ಅಲ್ಲಿ ಆಗಿದೆ, ಸೊ ಹಾಗಾಗಿ ಅದನ್ನ ನಾವಿಲ್ಲಿ ಲೆಸ್ ಅಲ್ಲೇ ತಗೊಳ್ತಾ ಇದೀವಿ. ನೆಕ್ಸ್ಟ್ ಬರ್ಕೊಳ್ಳಿ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ಪಾಯಿಂಟ್ ನಂಬರ್ 1 ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ ಅಂಡರ್ ವ್ಯಾಲ್ಯೂ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಓಪನಿಂಗ್ ಸ್ಟಾಕ್ ಅಮೌಂಟ್ ನ ಬ್ರಾಕೆಟ್ ಅಲ್ಲಿ ಬರ್ಕೊಂಡಾಗ 80,000 ಇಂಟು ನಿಮ್ಗೆ ಗೊತ್ತಿದೆ ಅಂಡರ್ ವ್ಯಾಲ್ಯೂ ಅಂತ ಹೇಳೋದಾದ್ರೆ ಕಡಿಮೆ ಅಂತ ಹೇಳ್ತೀವಿ. ಸೊ ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆಯಪ್ಪ ಅಂತ ಹೇಳೋದಾದ್ರೆ 20% ಅಂತ. ದೆನ್ 80,000 ಇಂಟು 20 ಬೈ ಎಷ್ಟು ತಗೋಬೇಕು, 100 ಇರ್ಬೇಕಾಗಿತ್ತು, 20 ಕಡಿಮೆ ಆಗಿದೆ ಅಂದ್ರೆ 80 ಬರುತ್ತೆ, ಡಿವೈಡ್ ಬೈ 80 ತಗೊಳ್ಳಿ. ಎಷ್ಟು ಬಂದು ನೋಡಿ 80,000 ಇಂಟು 20 ಬೈ 80 ಮಾಡಿದಾಗ ಎಸ್ 20,000 ಬಂತು, ಅದನ್ನ ಇನ್ನರ್ ಅಲ್ಲಿ ಬರ್ಕೊಳ್ಳಿ. ಇನ್ನ ನೆಕ್ಸ್ಟ್ ಇನ್ನೇನು ಕೂಡ ಇಲ್ಲ. ಇನ್ನರ್ ಅಲ್ಲಿ ಏನ್ ಬರ್ಕೊಂಡಿದ್ದೀರಾ ಟೋಟಲ್ ಮಾಡಿ ಔಟರ್ ಅಲ್ಲಿ ಬರ್ಕೊಂಡಾಗ 1,20,000 ಬಂತು. ಸೊ ಲೆಸ್ ಅಂತ ಇದೆಯಪ್ಪ. ಆದ್ರೆ 1,82,889 ಅಲ್ಲಿ 1,20,000 ಅವ್ರೆ ಎಷ್ಟು ಬಂತು ಲಾಸ್ಟ್ ಅಲ್ಲಿ 62,889 rupees ಬಂತು. ಇದನ್ನೇ ನಾವೇನಂತ ಹೇಳ್ತೀವಪ್ಪ ಅಂತ ಹೇಳೋದಾದ್ರೆ ಬುಕ್ ಪ್ರಾಫಿಟ್ ಅಂತ ಹೇಳ್ತೀವಿ. ಬುಕ್ ಪ್ರಾಫಿಟ್ ಅಂತ ಕರೀರಿ. ಸೊ ಈ ರೀತಿಯಾಗಿ ಈ ಒಂದು ಪ್ರಾಬ್ಲಮ್ ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು, ಮಾಡಿದೀವಿ. ಸೊ ಈ ಒಂದು ಪ್ರಾಬ್ಲಮ್ ಅಲ್ಲಿ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದ್ರ ಕೇಳೋದಿದ್ರೆ ಕೇಳಬಹುದು. ಎನಿ ಡೌಟ್ಸ್?